ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆನ್ಸ್ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ರೋಹಿಣಿ ಕಾಫಿ ಮಾಡ್ಕೊಂಬಂಡು ಶಾಂತಿ ಕೊಡ್ತಾಳೆ. ಕಾಫಿನ ಕುಡಿದು ಶಾಂತಿ ಇದೇನಿದು ಈ ಥರ ಇದೆ, ಒಂದು ಡಿಕಾಷನ್ ಕಾಯಿಸ್ಬಿಟ್ಟು ಅದು ಕಾಲು ಹಾಕೋಕ್ಕೂ ಸಹ ಬರಲ್ವ ನಿನಗೆ ಅಂತ ಅಂತಾಳೆ. ಅದಕ್ಕೆ ಅತ್ತೆ ನೀವು ಹೆಂಗೆ ಹೇಳಿದ್ರು ಹಂಗೆ ಅತ್ತೆ ಮಾಡಿರೋದು, ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿದ್ದೀನಿ ಅಂದಾಗ, ಹೌದು ಹೌದು ಇದಕ್ಕೇನು ಕಮ್ಮಿ ಇಲ್ಲ, ಮೋಸ ಮಾಡೋದು, ಸುಳ್ಳು ಹೇಳೋದು, ಕಳ್ಳತನ ಮಾಡೋದು ಅದೆಲ್ಲ ಗೊತ್ತು, ಇದೆಲ್ಲ ನಿನಗೆ ಗೊತ್ತಾಗೋದಿಲ್ವಲ್ಲ ಅಂತ ಹೇಳಿ ಈ ಕಡೆ ಶಾಂತಿ ಅಂತಾಳೆ. ಯಾಕತ್ತೆ ನನ್ನನ್ನು ಆ ಥರ ಬೈತೀರಾ, ಅವಮಾನ ಮಾಡ್ತೀರಾ ಅಂತೇಳಿ ಅಂದಾಗ, ಹೌದು 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 ನನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಲ್ಲ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಈ ಕಡೆ ಮನೋಜ ಬಾರೋ ಇಲ್ಲಿ ಒಂದು ನಿಮಿಷ ಅಂತೇಳಿ ಮನೋಜನ ಕರಿತಾನೆ. ನೋಡು ನೀನು ಹೆಂಡ್ತಿ ತೊಗೊಂಬಂದಿರೋ ಕಾಫಿನ ಕುಡ್ದು ನೋಡು ಒಂಚೂರು ಅಂತೇಳಿ ಕಾಫಿನ ಕುಡಿತಾನೆ. ಮನೋಜಗೂ ಸಹ ಒಂಥರ ಇರಿಟೇಷನ್ ಥರ ಆಗ್ತಾ ಇರುತ್ತೆ ಕಾಫಿ. ಆದರೂ ಸಹ ಏನಾಗಿದೆ ಚೆನ್ನಾಗಿದೆ, ಬಟ್ ಡಿಫ್ರೆಂಟ್ ಆಗಿದೆ, ವೆರೈಟಿ ಆಗಿದೆ ಅಂತೇಳಿ ಅಂದಾಗ, ಹೌದು 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 ಕಮಲ ಕಲ್ಲಿಗೆ ಎಲ್ಲ ನೋಡಿದ್ದೀನಿ ಅಂತ ಆ ಥರ ಆಯಿತು ನಿಂದು, ಏನಪ್ಪ ಮಾಡ್ತೀಯಾ ಹಾಗೆ ನಿನಗೆ ಅಂತೇಳಿ ಬೈಯೋಕ್ಕೆ ಶುರು ಮಾಡ್ತಾಳೆ. ಅಲ್ಲ ಕೆಲಸದವಳು ಒಬ್ಳು ಕಮ್ಮಿ ಆಗೋದ್ಲು ಮನೇಲಿ, ಕೆಲಸದವಳು ಇದ್ದಿದ್ರೆ ಚೆನ್ನಾಗಿರೋದು ಅಂತೇಳಿ ಅಂತಾರೆ. ಯಾರು ಕೆಲಸದವ್ರು ಯಾರಿಗೆ ಹೇಳ್ತಾ ಇದ್ದೀರಾ ಅಂತೇಳಿ ಸೂರ್ಯ ಅಂದಾಗ, ಎಲ್ಲ ಗೊತ್ತಿದ್ದು ಏನಕ್ಕೆ ಮಾತಾಡ್ತೀಯಾ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಆ ಕೆಲಸದವ್ರ ಹತ್ರ ಕೇಳಿ ಕಲ್ತ್ಕೊಳಕ್ಕಾಗಿಲ್ಲ ಕಾಫಿ ಮಾಡೋದು ಅಂದ ತಕ್ಷಣ ಈ ಕಡೆ ಸೂರ್ಯ ತುಂಬ ಜೋರಾಗಿ ಫೈರ್ ಆಗಿ ಹೋಗ್ತಾನೆ. ಯಾರನ್ನ ಕೆಲಸದವ್ರು ಅಂತಾರೋದು, ಏನು ಅಂದ್ಕೊಂಡಿದ್ದಾರೆ, ನನ್ನ ಹೆಂಡ್ತಿ ಅವಳು, ನನ್ನ ಮನಸ್ಸನ್ನ ಆಳೋಕ್ಕೆ ಬಂದಿರೋ ನಾನು ಹೊಡಿತೀವಿ ಅವಳ ಬಗ್ಗೆ ನೀವು ಮಾತಾಡೋಕ್ಕೆ ನಿಮಗೇನು ರೈಟ್ಸ್ ಇದೆ, ಯಾರ್ಯಾರಿಗೂ ಏನೇನು ಬೇಕು ಅಂತ ಹೇಳಿ ಕೇಳಿ ಮಾಡಾಕ್ತಾಯಿದ್ಲು ಅಂತಾದ್ರಲ್ಲಿ ಅವಳ ಬಗ್ಗೆ ಇಷ್ಟು ಕೆಡ್ದಾಗ ಮಾತಾಡ್ತಿರಲ್ಲ ಸಕ್ಕರೆ, ನಿಮಗೇನು ಅನ್ಸೋದೇ ಇಲ್ವಾ, ನನ್ನ ಹೆಂಡ್ತಿನ ಯಾರಾದರೂ ಅಂದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಅಂತಾಳೆ. ನಿನ್ನೆ ತಾನೇ ನೀನು ಹೇಳ್ತೀನಿ ಮನೆಯಿಂದ ಆಚೆ ಆಗ್ತಾ, ಈಗ ನೀನು ಹೆಂಡ್ತಿ ಪರ ಮಾತಾಡ್ತಾ ಇದ್ದೀನಿ ಅಂದಾಗ, ಹೌದು ಗಂಡ ಹೆಂಡ್ತಿ ಅಂದಾಗ ನೂರಾರು ಜಗಳ ಬರುತ್ತೆ ಹೋಗುತ್ತೆ, ನನ್ನ ಹೆಂಡ್ತಿ ತಪ್ಪು ಮಾಡಿದ್ದಾಳೆ, ನಾನು ಬೈದಿದ್ದೀನಿ, ಮನೆಯಿಂದ ಆಚೆ ಹಾಕಿದ್ದೀನಿ, ಅದಕ್ಕೂ ಇದಕ್ಕೇನು ಸಂಬಂಧ, ನನ್ನ ಹೆಂಡ್ತಿ ನಾನು ಬಿಟ್ಟು ಬೇರೆ ಯಾರು ಬೈಬಾರ್ದು, ನನಗೆ ಅದು ಇಷ್ಟ ಆಗೋದಿಲ್ಲ, ಏನಕ್ಕೆ ಆ ಥರ ಎಲ್ಲ ಬೈಬೇಕು ನೀವು, ಅವಳೇನಾದರೂ ನಿಮ್ಗೇನಾದ್ರು ತೊಂದರೆ ಕೊಟ್ಟಿದ್ದಾಳ, ಎಷ್ಟೇ ಬ್ಯುಸಿ ಇದ್ದರೂ ಎಷ್ಟೇ ಕೆಲಸ ಇದ್ದರೂ ಆಚೆಗಡೆನೂ ದುಡಿತಾಳೆ, ಆರ್ಡ್ರ್ಗಳು ಮಾಡ್ತಾಳೆ, ಮತ್ತು ಮನೆಗೂ ಬಂದು ಹುಷಾರಿಲ್ಲ ಅಂದರೆ ಅದರಲ್ಲೇ ನಿಮಗೆ ಮಾಡಾಕ್ತಾಳೆ ಅಂತ ಹೇಳಿ ಈ ಕಡೆ ರೇವಿನ ಸಹ, ಏನಮ್ಮ ನೀನು ಕಾಫಿ ಕುಡಿಯೋ ಟೈಮಲ್ಲಿ ಮಾತ್ರ ನಾನು ಅತ್ತಿಗೆ ನೆನಪಾಗೋದು ನಿಮಗೆ, ಅತ್ತಿಗೆನ ಬೈದಿಲ್ಲ ಅಂದರೆ ನಿಮ್ಗೆ ಸಮಾಧಾನ ಆಗಲ್ಲ ಅಂದಾಗ, ನಾನು ಏನೋ ಅಂಥದ್ದು ಮಾತಾಡಿದೆ ಅಂದ್ಬಿಟ್ಟು ಮನೆಯವರೆಲ್ಲ ಈ ಥರ ಮಾತಾಡ್ತಾ ಇದ್ದೀರಾ ಅಂತೇಳಿ ಅಂತಾರೆ. ಈ ಕಡೆ ರಂಗನಾಥ್ ಸಹ, ನಿನ್ನ ಬಾಯಿ ಮುಚ್ಕೊಂಡು ಒಂದು ಹತ್ರ ಕೂತ್ಕೊಳ್ಳೋದಿಲ್ವಲ್ಲ ನೀನು, ಮನೆ ಮಹಾಲಕ್ಷ್ಮಿನ ಯಾಕೆ ಮನೆ ಕೆಲಸದವಳು ಅಂತ ಕರಿತೀಯ, ದರಿದ್ರ ಬಾಯಿ ನೀನು, ಯಾರು ನಿನಗೆ ಬುದ್ಧಿ ಹೇಳೋಕ್ಕಾಗುತ್ತೆ, ನಿನ್ನ ಬಾಯಿಗೆ ಯಾರು ಅಡ್ಡ ಇದು ಮಾಡೋಕ್ಕಾಗುತ್ತೆ ಅಂಥೇಳಿ ಈ ಕಡೆ ರಂಗನಾಥು ಸಹ ಬೈತಾಳೆ. ಈ ಕಡೆ ಸೂರ್ಯನೂ ಸಹ ಶಾಂತಿ ಮಾತಾಡೋ ಬದಲಾಗಿ ಈ ಮಾತೇನಾದ್ರು ಮನೋಜ್ ಆಡಿದರೆ ಬಾಯಿ ಪ್ಲಾಸ್ಟರ್ ಅಲ್ಲ ಬ್ಯಾಂಡೇಜ್ ಹಾಕಿ ಪರ್ಮನೆಂಟಾಗಿ ಮುಚ್ಚಿಸ್ಬಿಡ್ತಾ ಇದೆ ಅಂತೇಳಿ ಅಂತಾನೆ. ಈ ಕಡೆ ಮನೋಜ ನಾನೇನೋ ಮಾಡಿದೆ ಅಂತೇಳಿ ಮನೋಜ್ ಅಂತಾನೆ. ಇನ್ನೊಂದ್ಸಲ ನನ್ನ ಹೆಂಡತಿ ಬಗ್ಗೆ ಯಾರು ಮಾತಾಡಬಾರ್ದು ಅಂತೇಳಿ ಅಲ್ಲಿಂದ ಸೂರ್ಯ ಹೊರಟೋಗ್ತಾನೆ. ಈ ಕಡೆ ಶಾಂತಿ ಬಂದ್ಬಿಟ್ಟು, ನೀನು ಮನೆ ಕೆಲಸಕ್ಕಲ್ಲ ಕಾಫಿ ಮಾಡೋಕ್ಕೂ ಲಾಯಕ್ಕಿಲ್ಲ ಅಂತೇಳಿ ಬೈದ್ಬಿಟ್ಟು ಈ ಕಡೆ ಶಾಂತಿ ಹೋಗ್ತಾಳೆ ರೋಹಿಣಿಗೆ ತುಂಬ ಕೋಪ ಬಂದು ಆ ಡೈನಿಂಗ್ ಟೇಬಲ್ ಮೇಲೆ ಆ ಪ್ಲೇಟನ್ನು ಕುಕ್ಕಿ ರೂಮ್ಗೆ ಹೊರಟೋಗ್ತಾಳೆ. ಅವಳಿಂದನೇ ಮನೋಜನು ಸಹ ಹೋಗ್ತಾನೆ. ಏನು ರೀ ಇದು ನೋಡಿದ್ರೆ ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತೇಳಿ, ಅತ್ತೆ ಒಂದು ದಿನಕ್ಕಾದರೂ ಆ ಥರ ಮಾತಾಡಿದ್ರೆ ನೀವು ಬಂದು ನನ್ನ ಪರ ಮಾತಾಡಿದ್ದೀರಾ, ನೋಡಿದ್ರೆ ಸೂರ್ಯ ಅವ್ರ ಹೆಂಡ್ತಿನ ಆ ಥರ ಅಂದ ತಕ್ಷಣ ನನಗೆ ಎಷ್ಟು ಬೇಗ ಕೋಪ ಬಂದುಬಿಡ್ತು, ಏನು ರೀ ಅವ್ರಿಗಿಂತ ನಾನು ಏನು ರೀ ಕಮ್ಮಿ ಆಗಿದ್ದೀನಿ, ಚೆನ್ನಾಗಿ ಓದಿದ್ದೀರಿ, ಚೆನ್ನಾಗಿ ದುಡಿತಾ ಇದ್ದೀರಿ, ನಿಮಗೆ ಶೋರೂಮ್ ಇದೆ, ಒಳ್ಳೆ ಸಂಬಳ ಇದೆ, ಆದರೆ ಮೀನಾ ನನ್ನ ಥರ ಓದು ಇಲ್ಲ, ಅಟ್ಲೀಸ್ಟ್ ಶೂ ಮಾರ್ಕೊಂಡು ಅವಳು ಜೀವನ ಮಾಡ್ತಾ ಇದ್ದಾಳೆ, ಮೀನಾ ಯಾರು ಅಂದರೆ ಸೂರ್ಯಗೆ ನೋಡಿ ಎಷ್ಟು ಕೋಪ ಬರುತ್ತೆ, ಮೀನಾ ಪರ ಹೆಂಗೆ ನಿಂತ್ಕೊತಾನೆ, ಅದು ಅದೃಷ್ಟ ಮಾಡಿರಬೇಕು ಮೀನಾ ಇದಕ್ಕೆಲ್ಲನೂ, ನೋಡಿ ಎಷ್ಟು ಚೆನ್ನಾಗಿ ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ಅವನು ಗಂಡಸಂದರೆ ನೀವು ಗಂಡಸಲ್ವಾ, ನೀವು ಮಾತಾಡೋಕ್ಕಾಗೋದಿಲ್ವಾ, ನಿಮ್ಮ ಅತ್ತೆ ನಿಮ್ಮಮ್ಮ ಏನೇ ಮಾತಾಡೋ ನಾನು ಪರ ನಿಂತ್ಕೊಂಡು ಮಾತಾಡೋದೇ ಇಲ್ಲ, ಹೆಂಡ್ತಿಯಾಗಿ ನನಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಅಂತೇಳಿ ಈ ಕಡೆ ಮನೋಜನ ಬಯೋಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಮನೋಜ, ಸಾರಿ ರೋಹಿಣಿ ನನಗೆ ಗೊತ್ತು, ನನ್ನ ಕೈಲಿ ಆ ಥರ ಆಗ್ತಾಯಿಲ್ಲ, ಏನು ಮಾಡಲಿ, ಸೂರ್ಯ ಯಾವ ರೀತಿ ಮೀನಾ ಪರ ನಿಂತ್ಕೊತಾನೆ ಆ ಥರ ನೀನು ಪರ ನನ್ನ ಕೈಲಿ ನಿಂತ್ಕೊಳಕ್ಕಾಗ್ತಾಯಿಲ್ಲ, ಹೌದು ನಾನು ಒಪ್ಕೊತೀನಿ, ನಮ್ಮದು ತಪ್ಪಿದೆ, ನೀನು ಹೇಳ್ತಾ ಇರೋದು ನಿಜ ಅಂತ ಒಪ್ಕೊತೀನಿ ಅಂತ ಹೇಳಿ ರೋಹಿಣಿನ ತಬ್ಕೊಂಡು, ನನ್ನ ಕ್ಷಮಿಸ್ಬಿಡು, ಇನ್ಮೇಲೆ ಆ ಥರ ಇರೋಕ್ಕೆ ನಾನು ಟ್ರೈ ಮಾಡ್ತೀನಿ, ನೀನು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡ ಅಂತೇಳಿ ಈ ಕಡೆ ರೋಹಿಣಿ ಜೊತೆ ಮಾತಾಡ್ತಾ ಇರ್ತಾನೆ. ಇದನ್ನೆಲ್ಲನೂ ಈ ಕಡೆ ಸಕ್ಕರೆ ಕೇಳಿಸ್ಕೊತಾ ಇರ್ತಾಳೆ. ಏನಾಯಿತು, ಏನು ಮಾಡ್ತಾ ಇರ್ಬೋದು ಇವರು ಒಳಗಡೆ ಅಂತೇಳಿ ರೂಮ್ ಡೋರನ್ನು ನಾಕ್ ಮಾಡಿ ಒಳಗಡೆ ಬರೋ ಅಷ್ಟರಲ್ಲಿ ರೋಹಿಣಿ ಬಾತ್ರೂಮ್ಗೆ ಹೋಗಿ ಸೇರ್ಕೊಂಬಿಟ್ಟಿರ್ತಾಳೆ. ಈ ಕಡೆ ಏನದು ಏನು ಸೌಂಡ್ ಅಂದರೆ, ಏನಮ್ಮ ಏನು ಇಲ್ಲಲ್ಲಮ್ಮ ಅಂದಾಗ, ನಾನು ಕೇಳಿಸ್ಕೊಂಡೆ ನಾನು ಆಚೆ ಕಡೆಯಿಂದ ಏನೋ ಸೌಂಡು ಅಂದಾಗ, ಏನಿಲ್ಲಮ್ಮ ನೀರು ಸೌಂಡ್ ಅದು ಅಂತೇಳಿ ಅಂತಾನೆ. ನೀರು ಸೌಂಡಲ್ಲ ಅದು ಬೇರೆ ಏನೋ ಸೌಂಡು ಅಂತೇಳಿ ಅಂದಾಗ, ಏನು ಸೌಂಡಮ್ಮ ಹೇಳಮ್ಮ ಅಂತೇಳಿ ಈ ಕಡೆ ಅಂದಾಗ ಶಾಂತಿನೂ ಸಹ ಏನು ಮಾತಾಡಿದ್ರೆ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಶಾಂತಿ ಈ ಕಡೆ ರೂಮಿಂದ ಆಚೆ ಹೋದ್ಮೇಲೆ ರೋಹಿಣಿ ಬಂದು ಹಗ್ ಮಾಡಿಕೊಂಡು ಮನುಜನ ತುಂಬ ಖುಷಿಯನ್ನು ವ್ಯಕ್ತಪಡಿಸ್ತಾಳೆ. ರೀ ನಿಮಗೆ ಇಷ್ಟೊಂದು ಚೇಂಜ್ ಆಗಿದ್ದೀರಾ, ನನಗೆ ತುಂಬ ಖುಷಿ ಆಗ್ತಾ ಇದೆ, ಇದೇ ರೀತಿ ಚೇಂಜ್ ಆಗಬೇಕು ಅಂತೇಳಿ ನಾನು ಬಯಸ್ತಾ ಇದ್ದಿದ್ದು, ಈ ರೀತಿ ನನ್ನ ಜೊತೆಲಿ ಯಾವಾಗಲೂ ನೀವಿದ್ರೆ ಸಾಕು, ಅದಕ್ಕಿಂತ ಖುಷಿ ಬೇರೊಂದಿಲ್ಲ, ಈ ಬದಲಾವಣೆ ಮುಂಚೆನೇ ಆಗೋಗ್ಬಿಟ್ಟಿದ್ರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇರ್ತಾ ಇರಲಿಲ್ಲ ರೀ,
ಅಂತೇಳಿ ಮನೋಜನ್ನು ತಬ್ಕೊಂಡು ಮುದ್ದಾಡ್ತಾಳೆ. ನನಗೆ ನೀನು ಬಿಟ್ಟಿರೋಕ್ಕಾಗೋದಿಲ್ಲ ರೋಹಿಣಿ, ನನ್ನಿಂದ ನೀ ದೂರ ಇರಬೇಡ ದಯವಿಟ್ಟು ಅಂತೇಳಿ ಈ ಕಡೆ ಮನೋಜ್ ಅಂತಾನೆ. ಅದಕ್ಕೆ ರೋಹಿಣಿ ಹೌದು ರೀ, ನನಗೂ ನಿಮ್ಮನ್ನು ಬಿಟ್ಟಿರೋಕ್ಕಾಗೋದಿಲ್ಲ, ನೀವಿಲ್ಲದೆ ಜೀವನ ನಾನು ನೆನೆಸ್ಕೊಳಕ್ಕೂ ಆಗೋದಿಲ್ಲ ಅಂತೇಳಿ ಈ ಕಡೆ ಒಬ್ರಿಗೊಬ್ರು ಅವರ ಒಂದು ಪ್ರೀತಿನ ವ್ಯಕ್ತಪಡಿಸ್ತಾ ಇರ್ತಾರೆ. ಈ ಕಡೆ ಕನಕ ಅರುಣ್ ಮನೆಗೆ ಹೋಗಿ ರೆಡಿಯಾಗಿರ್ತಾಳೆ. ಈ ಕಡೆ ಓನರ್ ಅಕ್ಕಪಕ್ಕದಲ್ಲಿರೋರೆಲ್ಲ ಮನೆಗೆ ಬಂದು ಕನಕ ಮತ್ತು ಅರುಣಿಗೆ ಆಶೀರ್ವಾದ ಮಾಡ್ತಾರೆ. ಕನಕ ತುಂಬ ಒಳ್ಳೆ ಹುಡುಗಿ, ತುಂಬ ಕಷ್ಟದಲ್ಲಿ ಬೆಳೆದಿದ್ದಾಳೆ. ಅವರಪ್ಪ ತುಂಬ ಕಷ್ಟಪಟ್ಟು ಅವ್ರನ್ನ ಸಾಕಿದ್ದಾರೆ. ದೇವರು ಆಯಸ್ಸು ಕೊಟ್ಟಿಲ್ಲ ಅಷ್ಟೇ, ಒಳ್ಳೆ ಹೆಸರು ಕೊಟ್ಟಿದ್ದಾನೆ. ದಯವಿಟ್ಟು ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ. ಸೂರ್ಯ ಈ ಮನೆಗೆ ಎಲ್ಲ ಜವಾಬ್ದಾರಿ ಒಪ್ಕೊತಾ ಇದ್ದ. ಮೊದಲು ಅವನ ರೋಡಿ ಅಂದ್ಕೊಂಡಿದ್ರಿ, ಆದರೆ ತುಂಬ ಒಳ್ಳೆಯವನು ಅಂತ ಆಮೇಲೆ ಗೊತ್ತಾಯಿತು. ಅವನು ಯಾವ ರೀತಿ ಜವಾಬ್ದಾರಿ ತೊಗೊಂಡು ಮನೆ ನಡ್ಸ್ಕೊಂಡು ಹೋಗ್ತಾನೆ, ಅದೇ ರೀತಿ ನೀವು ನಡ್ಸ್ಕೊಂಡು ಹೋಗಬೇಕು. ನಮ್ಮ ಸೂರ್ಯ ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಹೆಸರಿದೆ. ಈ ಮನೆಗೆ ಅವರೇ ಒಂದು ದೊಡ್ಡ ಏನು ಪಿಲ್ಲರ್ ಇದ್ದಂಗೆ, ನೀವು ಅದೇ ರೀತಿ ಇರಬೇಕು. ನಮಗೂ ಗೊತ್ತಾಯಿತು ನಿಮ್ಮಿಬ್ರಿಗೂ ಒಂದು ಸಣ್ಣ ಭಿನ್ನಾಭಿಪ್ರಾಯ ಆಗಿದೆ ಅಂತ ಹೇಳಿ, ನಾಳೆ ದಿವಸ ಅದೆಲ್ಲ ಸರಿ ಹೋಗುತ್ತೆ ಅಂತೇಳಿ ಮಾತಾಡ್ತಾ ಇರ್ತಾರೆ. ಈ ಕಡೆ ಅರುಣ್ ಆಚೆ ವೇಟ್ ಮಾಡ್ತಾ ಇರ್ತಾನೆ. ಮೀನಾ ಕರ್ಕೊಂಬಂದು ರೂಮಿಗೆ ಕನಕಗೆ ಬುದ್ಧಿ ಹೇಳ್ತಾ ಇರ್ತಾಳೆ. ಅವರು ಪೊಲೀಸ್ ಕೆಲಸದಲ್ಲಿರ್ತಾರೆ, ಅವ್ರಿಗೆ ಆದಂಥ ತುಂಬ ಕೆಲಸಗಳಿರುತ್ತೆ. ಯಾವುದೇ ಕಾರಣಕ್ಕೂ ನೀನು ಅವ್ರು ಹೋಗ್ಬೇಕಾದ್ರೆ ತಡಿಬಾರ್ದು, ಖುಷಿಯಾಗಿ ಕಳಿಸ್ಕೊಡ್ಬೇಕು. ಏನೇ ತೊಂದರೆ ಇದ್ರೂ ನನಗೆ ಹೇಳು, ಏನೇ ಕಷ್ಟ ಬಂದರೂ ನನಗೆ ಫೋನ್ ಮಾಡಿ ಹೇಳು ಸಾಕು. ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ, ಏನು ತಲೆ ಕೆಡಿಸ್ಕೊಬೇಡ. ಆದರೂ ಯಾವುದ್ರ ಬಗ್ಗೆನೂ ಆಗೋದೆಲ್ಲ ನೀನು ಒಳ್ಳೇದಕ್ಕೆ ಹುಷಾರಾಗಿರು ಅಂತೇಳಿ ಹೇಳ್ತಾಳೆ. ಈ ಕಡೆ ಅವ್ರ ತಾಯಿನೂ ಸಹ ಕರೆದು ಹಣೆಗೆ ಕುಂಕುಮನ ಇಟ್ಟು, ನೋಡಮ್ಮ ಆಗಿದ್ದಾಗೋಯ್ತು, ಇದು ತುಂಬ ದೊಡ್ಡ ಯುದ್ಧದಲ್ಲಿ ಗೆದ್ದಿದ್ಯಾ ನೀನು, ಯಾವುದೇ ಕಾರಣಕ್ಕೂ ಅಲ್ಲಿ ತವ್ರ ಮನೆ ಬಗ್ಗೆ ಮಾತಾಡಬೇಡ, ತವ್ರ ಮನೇಲಿ ಗಂಡನ ಬಗ್ಗೆ ಕೀಳಾಗಿ ಮಾತಾಡಬೇಡ ಅಂತಾಳೆ. ಅದೇ ಟೈಮ್ಗೆ ಮೀನಾ ಬರ್ತಾಳೆ. ಎಲ್ಲ ಬಾವ ಏನಾಯಿತು, ಈ ಬಾವ ಬಂದಿಲ್ಲ ಅಂದಾಗ, ಇಲ್ಲ ಯಾವುದೋ ಒಂದು ಸಣ್ಣ ಟ್ರಿಪ್ ಇದೆ ಅದಕ್ಕೆ ಹೋಗಿದ್ದಾರೆ, ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ, ಬರೋಕ್ಕಾಗಿಲ್ಲ, ನೀನು ರೂಮ್ ವೆಯ್ಟ್ ಮಾಡ್ತಿದ್ದಾರೆ ಆಚೆ, ನೀನು ನಡಿ ಅಂದಾಗ, ಸರಿ ಅಕ್ಕ ಆಯಿತು, ಒಂದೆರಡು ನಿಮಿಷ ರೂಮಲ್ಲಿ ಬ್ಯಾಗ್ ಇಟ್ಟಿದ್ದೀನಿ, ಬ್ಯಾಗ್ ಎತ್ಕೊಂಬರ್ತೀನಿ, ವೆಯ್ಟ್ ಮಾಡಿ ಅಂತ ಹೇಳಿ, ಸರಿ ಆಯಿತು ಬ್ಯಾಗ್ ಎತ್ಕೊಬಾ ಹೋಗು ಅಂತೇಳಿ ಮೀನಾ ಕಳಿಸ್ಕೊಡ್ತಾಳೆ. ಈ ಕಡೆ ಕನಕ ರೂಮ್ಗೆ ಬಂದು ಆ ಕಡೆ ಈ ಕಡೆ ಯಾರಿದ್ದಾರೆ ಅಂತ ನೋಡಿಕೊಂಡು ಬ್ಯಾಗಲ್ಲಿರೋ ಅವಳು ಫೋನನ್ನು ಎತ್ಕೊಂಡು ಈ ಕಡೆ ಡೈರೆಕ್ಟಾಗಿ ಸೂರ್ಯಗೆ ಕಾಲ್ ಮಾಡ್ತಾನೆ. ಬಾವ ಎಲ್ಲಿದ್ದೀರಾ ಅಂದಾಗ, ಇದೇ ಟ್ರಿಪ್ಪಿಗೆ ಬಂದು ಹೇಳಮ್ಮ ಅಂತಾರೆ. ಯಾಕೆ ಕನಕ ಏನಾಯಿತು ಅಂದಾಗ, ಏನಿಲ್ಲ ಬಾವ, ನಿಮ್ಮ ಆಶೀರ್ವಾದ ತೊಗೊಂಡು ಹೋಗೋಣ ಅಂದ್ಕೊಂಡೆ, ಆದರೆ ನೀವು ಬಂದಿಲ್ಲ ಅಂದಾಗ, ಇಲ್ಲಮ್ಮ ಒಂದು ಸ್ಮಾಲ್ ಟ್ರಿಪ್ ಇತ್ತು ಬರೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡ ಅಂದಾಗ, ಬಾವ ದಯವಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ, ಇದರಲ್ಲಿ ಅಕ್ಕ ತಪ್ಪೇ ಇಲ್ಲ, ಏನೂ ಇಲ್ಲ, ನನ್ನಿಂದನೇ ಅಕ್ಕ ಬಂದು ಸಿಗ್ನೇಚರ್ ಮಾಡಿದ್ದು, ದಯವಿಟ್ಟು ನನ್ನ ಕೋಪನ ಅಕ್ಕ ಮೇಲೆ ಬಿಡಬೇಡಿ. ನಾನು ಮದುವೆ ಮಾಡ್ಕೊಂಡಿದ್ದೀನಿ ನಿಜ, ಆದರೆ ಖಂಡಿತವಾಗ್ಲೂ ನಿಮ್ಮ ಮನ್ಸಿಗೆ ನೋವು ಮಾಡಬೇಕಂತ ನಾನು ಮಾಡ್ಕೊಂಡಿಲ್ಲ, ನಾನು ಮಾಡಿರೋ ತಪ್ಪನ್ನು ಮನ್ಸಿಗೆ ಹಾಕ್ಕೊಳ್ಬೇಡಿ, ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಅಂದಾಗ, ಇಲ್ಲಮ್ಮ ಆ ಥರ ಎಲ್ಲ ಏನಿಲ್ಲ, ಆದರೆ ನಂದು ಒಂದು ಸಣ್ಣ ಮಾತು, ಯಾವುದೇ ಕಾರಣಕ್ಕೂ ನಿನ್ನ ಗಂಡನ ಮನೆಯಲ್ಲಿ ನಿನ್ನ ಒಂದು ವ್ಯಕ್ತಿತ್ವನ ಬಿಟ್ಕೊಡ್ಬೇಡ, ಅವ್ರು ಏನೇ ಮಾತಾಡಿದ್ರು ಏನೇ ಅಂದ್ರೂ ಸಹ ನಿನ್ನ ಒಂದು ಅಭಿಮಾನ ಏನಿದೆ ಅದನ್ನು ನೀನು ಉಳಿಸ್ಕೊಬೇಕು, ಯಾವುದೇ ಕಾರಣಕ್ಕೂ ನಿನ್ನತನ ನೀನು ಬಿಟ್ಕೊಡ್ಬಾರ್ದು. ಗಂಡ ಹೇಳಿದ ಮಾತು ಕೇಳಬೇಕು ನಿಜ, ಆದರೆ ಗಂಡ ಹೇಳಿದ ಮಾತು ಎಲ್ಲನೂ ನಿಜ ಅಂತ ಒಪ್ಕೊಬಾರ್ದು. ಈಗ ನಿಮ್ಮ ಅಕ್ಕನೇ ನೋಡು, ಶಾಂತಿ ಸಕ್ಕರೆ ಏನಾದರೂ ನನ್ನ ಬಗ್ಗೆ ಮಾತಾಡಿದ್ರೆ ಶಾಂತಿ ಏನಂದರೂ ಕೇಳ್ಕೊಂಡಿರ್ತಾಳೆ, ಸಕ್ಕರೆ ಏನೇ ಅಂದರೂ ಬೈದರೂ ಎಲ್ಲನೂ ಬೈಸ್ಕೊಂಡು ಅನ್ಸ್ಕೊಂಡಿರ್ತಾಳೆ, ಆದರೆ ನಾನು ವಿಚಾರಕ್ಕೆ ಬಂದರೆ ದುರ್ಗಿ ಆಗೋಗ್ತಾಳೆ. ಆ ರೀತಿ ಇರಬೇಕು ನಿಮ್ಮ ಅಕ್ಕ, ಯಾವುದೇ ಕಾರಣಕ್ಕೂ ಎಲ್ಲೂ ನನ್ನನ್ನು ಬಿಟ್ಕೊಡೋದಿಲ್ಲ, ಅದೇ ರೀತಿ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊತಾಳೆ. ಅದೇ ರೀತಿ ನೀನು ನಿನ್ನ ಗಂಡನ ಜೊತೆಲಿ ಹಾಗೇ ಇರಬೇಕು, ನಿನ್ನ ಗಂಡ ಏನು ಹೇಳಿದ್ರು ಗಂಡನ ಮಾತು ಕೇಳಬೇಕು, ಅದೇ ರೀತಿ ನಿನ್ನತನೂ ನೀನು ಬಿಟ್ಕೊಡ್ಬಾರ್ದು, ಸರಿ ಅಂದರೆ ಸರಿ, ತಪ್ಪು ಅಂದರೆ ತಪ್ಪು ಅನ್ನೋ ರೀತಿ ಮಾತಾಡಬೇಕು, ಯಾವುದೇ ಕಾರಣಕ್ಕೂ ನಿನ್ನ ಒಂದು ವ್ಯಕ್ತಿತ್ವನ ಬಿಟ್ಕೊಡ್ಬಾರ್ದು, ಗೊತ್ತಾಯ್ತಾ ಅಂತ ಹೇಳಿ ಕಡೆ ಸೂರ್ಯ ಅಂತಾನೆ. ಸರಿ ಬಾವ ಆಯಿತು, ಖಂಡಿತವಾಗ್ಲೂ ನೀವು ಹೇಳ್ದಂಗೆ ನಾನು ಇರ್ತೀನಿ ಅಂತೇಳಿ ಅಂತಾಳೆ. ಬಾವ ದಯವಿಟ್ಟು ನಾನು ಅರುಣ್ ಮನೆಗೆ ಹೋಗ್ತಾಯಿದ್ದೀನಿ, ನನ್ನ ಗಂಡನ ಮನೆಗೆ ನಾನು ಹೋದಂಗೆ ಅಕ್ಕನೂ ಗಂಡನ ಮನೆಗೆ ಹೋಗ್ಬೇಕಂತ ನಾನು ಅನ್ಕೊತಾ ಇದ್ದೀನಿ, ಅಕ್ಕ ಇಲ್ಲಿಗೆ ನಾನು ಕಳಿಸ್ಕೊಡಕ್ಕೆ ಬಂದಿದ್ದೀನಿ ಅಂದ್ಲು, ಆಗಲೇ ನನಗೆ ಅರ್ಥ ಆಗೋಯ್ತು ಗಂಡನ ಮನೆ ಬಿಟ್ಟು ಬಂದಿದ್ದಾಳೆ ಅಂತ, ಆದರೆ ಒಂದು ಮಾತು ಅಕ್ಕ ನನಗೆ ಹೇಳೇ ಇಲ್ಲ ಈ ಥರ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ, ದಯವಿಟ್ಟು ಅಕ್ಕ ನೀವು ತುಂಬ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು ಅನ್ನೋದು ನನ್ನ ಆಸೆ, ದಯವಿಟ್ಟು ಇದನ್ನ ನೆರವೇರಿಸ್ಕೊಡಿ ಬಾವ ಅಂತೇಳಿ ಅಂತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.